ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೇಲಿ ಏನು ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಮಾರ್ಕೆಟ್ ಕೂಡ ಹೋಗಿ ಇವಾಗ ಎಲ್ಲ ತೊಗೊಂಡು ಬಂದು ಅಡುಗೆ ಕೂಡ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ, ಸ್ವಲ್ಪ ರೈಸ್ ಕೂಡ ಮಾಡ್ಕೋತಾ ಇದ್ದೀನಿ. ರೈಸ್ ಜೊತೆಗೆ ಇವತ್ತು ನಾನು ತುಂಬ ದಿನ ಆಯಿತು ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಆಚೆ ಹೋಗೋದಿತ್ತು. ಅದಕ್ಕೋಸ್ಕರ ಬೇಗನೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಚೆ ಹೋಗಿ ಬರುತ್ತಾ ಹಾಗೆ ತರಕಾರಿ ತೊಗೊಂಡು ಬಂದೆ. ಇವಾಗ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಇನ್ನೊಂದು ವಿಷಯನೂ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಜಾಸ್ತಿ ಸ್ಟ್ರಿಕ್ಕಾಗಿ ಏನು ಡಯಟ್ ಏನು ಫಾಲೋ ಮಾಡ್ತಾ ಇಲ್ಲ. ಮಾಮೂಲಿ ನಾನು ಮನೆಯಲ್ಲಿ ಎಲ್ಲರಿಗೂ ಏನು ಅಡುಗೆ ಮಾಡ್ತೀನಲ್ವ ಅದನ್ನೇ ಕೂಡ ನಾನು ತೊಗೋತಾ ಇದ್ದೀನಿ. ನನಗೋಸ್ಕರ ಅಂತ ನಾನು ಏನು ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ತಿಂತಾ ಇಲ್ಲ. ಹಾಗೆ ಡಯೆಟ್ಟು ಕೂಡ ನಾನು ಇದನ್ನೇ ತಿನ್ನಬೇಕು, ಅದನ್ನು ಮಾಡ್ಕೊಂಡು ತಿನ್ನಬೇಕು, ಲೋ ಕ್ಯಾಲರೀಸ್ ತಿನ್ನಬೇಕು, ಫ್ಯಾಟ್ ಕಡಿಮೆ ಇರೋದು ತಿನ್ನಬೇಕು, ಈ ಥರದ್ದೇನು ನಾನು ಮಾಡ್ತಾಯಿಲ್ಲ. ಎಲ್ಲನೂ ತಿಂತಾ ಇದ್ದೀನಿ. ಇದೇ ತಿನ್ನಬೇಕು ಅಂತ ಏನು ಸಪ್ರೇಟಾಗಿ ನಾನೇನು ತೊಗೋತಾ ಇಲ್ಲ. ನಾನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕಾಗಿರೋದು ಮೇನ್ ಅಂದರೆ ನನಗೆ ಎಕ್ಸಸೈಸು ಹಾಗೆ ವಾಕಿಂಗು, ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ನಾನು ಡಯೆಟ್ಟು ಮನೇಲಿ ಎಲ್ಲರಿಗೂ ಏನು ಅಡುಗೆ ಮಾಡ್ತೀನಲ್ವ ಅದನ್ನೇ ತೊಗೋತೀನಿ. ಹಾಗಾಗಿ ನಿಮಗೆ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಖಂಡಿತ ಯಾವುದೇ ರೀತಿಯಾದ ಡಯೆಟ್ ಅಂತ ಏನು ಫಾಲೋ ಮಾಡ್ತಾ ಇಲ್ಲ. ನಾನು ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು, ನನಗೆ ಅದು ಮೇನ್ ಇಂಪಾರ್ಟೆಂಟ್ ಇರೋದು. ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಕರೆಕ್ಟ್ ಟೈಮ್ಗೆ ಊಟ ಮಾಡ್ತೀನಿ. ಹಾಗೆ ನಾನು ಇದನ್ನೇ ತೊಗೋತೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮನೆಯಲ್ಲಿ ಏನು ಮಾಡಿರ್ತೀನಿ ಅಡುಗೆ ಅದನ್ನೇ ತೊಗೋತೀನಿ. ನನಗೆ ಮೇನ್ ಇಂಪಾರ್ಟೆಂಟ್ ಇರೋದು, ನಾನು ಡಯೆಟ್ ಮಾಡಿ ನನ್ನದು ಸ್ಕಿನ್ ಏನಾಗ್ಬಿಟ್ಟಿದೆ, ತುಂಬ ಲೂಸ್ ಆಗಿಬಿಟ್ಟಿದೆ. ನಾನು ಎಕ್ಸಸೈಸ್ ಮಾಡಿದರೆ ಮತ್ತು ವಾಕಿಂಗ್ ಇಷ್ಟು ಮಾಡ್ಕೊಂಡು ಹೋದ್ರೇ ಸಾಕು. ನನ್ನದು ಏನು ವೆಯ್ಟ್ ಇದೆ ಅಲ್ವಾ, ಜಾಸ್ತಿ ವೆಯ್ಟು, ಅದನ್ನು ನಾನು ಕಡಿಮೆ ಮಾಡ್ಕೋಬೋದು. ಬರೀ ಡಯಟ್ ಒಂದೇ ಮಾಡೋದ್ರಿಂದ ನನ್ನದು ವೆಯ್ಟ್ ಕಡಿಮೆ ಆಗಲ್ಲ. ವೆಯ್ಟ್ ಕಡಿಮೆ ಆದ್ರೂ ಕೂಡ ನಾನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸಲ್ಲ. ಅಂದರೆ ನಮ್ಮ ಮನೇಲಿ ಅದನ್ನೇ ಹೇಳ್ತಾ ಇರೋದು, ನೀನು ಡಯಟ್ ಏನು ಫಾಲೋ ಮಾಡೋದೇನು ಬೇಕಾಗಿಲ್ಲ, ನೀನು ಒಂದು ಅರ್ಧ ಗಂಟೆ ವಾಕು, ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದರೆ ಸಾಕು ಅಂತ ಮನೇಲಿ ಹೇಳ್ತಾ ಇರೋದ್ರಿಂದ ನಾನು ಅದು ಮಾತ್ರ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಿಂದ ನಾನು ಯಾವ ರೀತಿ ಎಕ್ಸಸೈಸ್ ಮಾಡ್ತೀನಿ ಅದನ್ನು ಕೂಡ ನಾನು ಖಂಡಿತ ಪ್ರತಿ ಒಂದು ವಿಡಿಯೋದಲ್ಲಿನೂ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡೈಲಿ ನಾನು ಒಂದು ಅರ್ಧ ಗಂಟೆಯಿಂದ ಒಂದು 40 ನಿಮಿಷ ಆದರೂ ವಾಕಿಂಗ್ ಹೋಗ್ತೀನಿ. ನೀವು ಕೂಡ ಖಂಡಿತ ಇದನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ಬೋದು. ಇಲ್ಲ ನಿಮಗೂ ಕೂಡ ಏನಾದರೂ ಇಲ್ಲ ನಾನು ಡಯಟು ಏನು ಬೇಕಾಗಿಲ್ಲ, ನಾನು ಎಕ್ಸಸೈಸ್ ಅಷ್ಟೇ ಮಾಡ್ತೀನಿ, ನಾನು ವಾಕಿಂಗ್ ಮಾತ್ರ ಫಾಲೋ ಅಪ್ ಮಾಡ್ಕೊತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ಕೂಡ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ಬೋದು. ನಾನು ಒಂದು 40 ನಿಮಿಷ ವಾಕಿಂಗ್ ಹೋಗ್ತೀನಿ, ಒಂದು 40 ನಿಮಿಷ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ. ನಾನು ಸದ್ಯಕ್ಕೆ ಮಾಡ್ತಾ ಇರೋದು ಮಾತ್ರ ಅಷ್ಟೇ. ನಿಮಗೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಿಂದ ನಾನು ಎಕ್ಸಸೈಸ್ ಯಾವ ರೀತಿ ಎಕ್ಸಸೈಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ.
ಹೀರೆಕಾಯಿ ಪಲ್ಯಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಒಂದು ಆನಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೋಡಿ, ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು ದೊಡ್ಡ ಸೈಜ್ದು ಹೀರೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಸಾಫ್ಟ್ ಆಗಿಬಿಡುತ್ತೆ, ಇದು ಮೆತ್ತಗಾಗ್ಬಿಡುತ್ತೆ. ಆಮೇಲೆ ನೀವು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ಇವಾಗ ಇದಕ್ಕೆ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ನಾನು ಟೊಮೆಟೊ ಹಾಕೋತಾ ಇದ್ದೀನಿ, ಯಾಕೆಂದರೆ ಟೊಮೆಟೊ ಫಸ್ಟಿಗೆ ಹಾಕಿಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಆವಾಗ ಹೀರೆಕಾಯಿ ಚೆನ್ನಾಗಿ ಬೇಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಫಸ್ಟೇ ಹೀರೆಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಆಮೇಲೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಟೊಮೆಟೊ ಆಪ್ಷನಲ್, ಇದು ಬೇಕಂದರೆ ಹಾಕೋಬೋದು. ಕೆಲವೊಬ್ಬರು ಟೊಮೆಟೊ ಯೂಸ್ ಮಾಡಲ್ಲ ಹೀರೆಕಾಯಿ ಪಲ್ಯಕ್ಕೆ, ಕೆಲವೊಬ್ಬರು ಯೂಸ್ ಮಾಡ್ತಾರೆ. ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇದಕ್ಕೆ ಖಾರದ ಪೌಡರ್ ಮತ್ತು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಇದು ಜಾಸ್ತಿ ಏನು ಬೇಯೋದೇನು ಬೇಕಾಗಿಲ್ಲ ಹೀರೆಕಾಯಿ. ಇದಕ್ಕೆ ನಾನು ಹುಚ್ಚಳ ಪೌಡರ್, ಅಂದರೆ ನಮ್ಮ ಕಡೆ ಗುರಳ್ ಪೌಡರ್ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿನ ಬರೀ ಪಲ್ಯ ಮಾಡೋದಷ್ಟೇ ಅಲ್ಲ, ಹೀರೆಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು, ಹೀರೆಕಾಯಿ ಸಾಂಬಾರು ಕೂಡ ಮಾಡ್ಕೋಬೋದು. ಹೀರೆಕಾಯಲ್ಲಿ ವೆರೈಟಿ ಮಾಡಿಕೊಂಡು ತಿನ್ಬೋದು ನಾವು. ಇದು ಒಂದೇ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಮಸಾಲೆ ಕೂಡ ಇದಕ್ಕೆ ರುಬ್ಬಿ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲ ಹೀರೆಕಾಯಿ ಪಲ್ಯ ಕೂಡ ತುಂಬ ಕರಿಯಾಗಿರುತ್ತೆ, ಅದು ತಿಕ್ಕಾಗಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೇನು ಬೇಡ, ಸಿಂಪಲ್ಲಾಗಿ ಪಲ್ಯ ಕೂಡ ಮಾಡ್ಕೋತೀರಂದರೆ ಈ ಥರ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು. ನಾನು ಸದ್ಯಕ್ಕೆ ಇದೇ ಥರ ಮಾಡ್ಕೊಂಡು ತಿಂತಾಯಿರಿ. ನನಗೆ ಯಾವಾಗಾದರೂ ಫ್ರೀಯಾಗಿ ಇದ್ದಾಗ ಮಾತ್ರ ನಾನು ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ತೀನಿ. ಇದಕ್ಕೆ ಇವಾಗ ನಾನು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ರೈಸ್ ಜೊತೆಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಕೊಳ್ಳೋಣ. ತುಂಬ ದಿನ ಆಯಿತು ಪುಳಿಯೋಗರೆ ಗೊಜ್ಜು ಮಾಡಿಲ್ಲ, ಅದನ್ನು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಎಮ್ ಟಿ ಆರ್ ಪುಳಿಯೋಗರೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆ ಬೀಜ ಬರುತ್ತಲ್ವ, ಶೇಂಗಾ ಬೀಜ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ಈ ಥರ ಪುಳಿಯೋಗರೆ ಗೊಜ್ಜು ನೀವು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟರು. ನೀನೇ ಮಾಡಿಬಿಟ್ಟಿದ್ಯಾ ಪುಳಿಯೋಗರೆ ಗೊಜ್ಜು ಅಂತ ಹೇಳಿದರು. ಇಲ್ಲ, ತುಂಬ ಸರಿ ನಾವು ಬರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಒಂದು ಯಾವುದಾದ್ರೂ, ಇವಾಗ ಎಮ್ ಟಿ ಆರ್ ಆಯಿತು, ಜಿ ಆರ್ ಬಿ ಆಯಿತು, ಯಾವುದಾದ್ರೂ ಪುಳಿಯೋಗರೆ ಪೌಡ್ರ್ ತೊಗೊಂಬಂದಿರ್ತೆ ಅಲ್ವಾ, ಅದನ್ನು ಸೇರಿಸಿ ಅಷ್ಟೇ ಮಾಡ್ತಾಯಿದ್ದೆ. ತುಂಬ ಸರಿ ನಾನು ಹುಣಸೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಯಾವತ್ತೂ ಜಾಸ್ತಿ ಮಾಡಿರಲಿಲ್ಲ, ಯಾವಾಗೋ ಒಂದು ಸರಿ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ದಿನ ಆಯಿತು ಮಾಡಿಲ್ಲ ಅಂತ ಇವತ್ತು ಕೂಡ ಮಾಡಿದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇದಕ್ಕೆ ಸ್ವಲ್ಪ ರೈಸು ಉದುರಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಸ್ವಲ್ಪ ರೈಸ್ ಏನು ಮಾಡಿದ್ನಲ್ವ, ಸ್ವಲ್ಪ ಮಧ್ಯಾಹ್ನಕ್ಕೆ ಎಷ್ಟಾಗುತ್ತೋ ಅಷ್ಟು ಗೊಜ್ಜು ಕೂಡ ತೆಗೆದು ಎತ್ತಿಟ್ಟು
ಸ್ವಲ್ಪ ರೈಸ್ ಹಾಕ್ಕೊಂಡು ಕಾಲಿಸ್ಕೊಳ್ಳೋಣ ಅಂತ ನನ್ನ ಮಗ ಬರೋದು ಕೂಡ ಟೈಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬೇಗ ಅವನಿಗೂ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಎತ್ತಿಟ್ಟಿದ್ದೀನಿ. ನೈಟು ಬೇಕಂದರೆ ಕಾಲಿಸ್ಬಿಟ್ಟು ಕೊಡೋಣ ಅಂತ. ಇವಾಗ ಮಧ್ಯಾಹ್ನ ನಮ್ಗೆ ಊಟಕ್ಕೆ ಎಷ್ಟು ಬೇಕೋ ನನಗೆ, ನಮ್ಮ ಹಸ್ಬೆಂಡ್ಗೆ, ನನ್ನ ಮಗನಿಗೆ 3 ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಕಾಲಿಸ್ಕೊತಾ ಇದ್ದೀನಿ. ಸಾಯಂಕಾಲ ನನ್ನ ಮಗಳು ಬಂದಮೇಲೆ ಅವಳಿಗೂ ಕಾಲಿಸ್ಬಿಟ್ಟು ಕೊಡೋಣ ಅಂತ ಎಲ್ಲ ಗೊಜ್ಜು ಕೂಡ ಎತ್ತಿಟ್ಟಿದ್ದೀನಿ. ಇದೆಲ್ಲ ಪುಳಿಯೋಗರೆ ಗೊಜ್ಜು ಕಾಲಿಸ್ಕೊಂಡಿದ್ದಾದಮೇಲೆ ಬೇಗ ಚಪಾತಿನೂ ಕೂಡ ಮಾಡ್ಕೋಬೇಕು. ಯಾಕಂದರೆ ನನ್ನ ಮಗ ಬಂದುಬಿಟ್ರೆ ನಾವಾಗೇನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅವನಿಗೆ ತುಂಬ ಹಸಿವಾಗಿರುತ್ತೆ, ಬಂದ ತಕ್ಷಣ ಊಟ ಮಾಡಿಸ್ಬೇಕು. ಅದಕ್ಕೋಸ್ಕರ ಇವಾಗೇ ಎಲ್ಲ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಅವನು 1 ಗಂಟೆಗೆ ಬಂದುಬಿಡ್ತಾನಲ್ವ, ಅವ್ನು ಬಂದ ತಕ್ಷಣ ಊಟ ಮಾಡಿಸ್ಬೇಕು. ಅದಕ್ಕೆ ನಾನು ಮತ್ತು ಚಪಾತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಇವಾಗೇ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಊಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ನನ್ನ ಮಗ ಬಂದಾದಮೇಲೆ ಅವನು 1 ಗಂಟೆಗೆ ಬರ್ತಾನೆ. ಅವ್ನು ಬಂದಮೇಲೆ ಅವನಿಗೆ ಊಟ ಮಾಡಿಸಿ ಅವ್ನು ಮಲ್ಕೊಂಡಿದ್ದಾನೆ. ಅವ್ನು ಮಲ್ಕೊಂಡಾದಮೇಲೆ ನಾನು ಊಟ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. 2 ಚಪಾತಿ ತೊಗೊಂಡಿದ್ದೀನಿ. ನಾನು ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರೈಸ್ ಕೂಡ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ರೈಸ್ ಪುಳಿಯೋಗರೆ ಏನು ಗೊಜ್ಜು ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನನಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಇಷ್ಟೊತ್ತವರೆಗೂ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಬಾಯ್.